ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟಡಾ. ನಾನು ಆ್ಯಕ್ಚುಲಿ ಹೋಗ್ತಾ ಇದ್ದಿದ್ದು ಎಲ್ಲಿಗಪ್ಪ ಅಂದರೆ ಮಧುರೈ. ವೆಲ್ಕಮ್ ಟು ಮಧುರೈ. ನಾನು ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರು ಕ್ಯಾಂಟಿಂದ ಮಧುರೈಗೆ ಹೊರಟಿದ್ದಾಗಿತ್ತು. ತುಂಬಾ ಎಕ್ಸೈಟ್ ಆಗಿದ್ದೆ. ಏನಕ್ಕಪ್ಪ ಅಂದರೆ ಹಾಗೆಯೇ ನೆಕ್ಸ್ಟ್ ಕಂಟಿನ್ಯೂ ವೀಡಿಯೋದಲ್ಲಿ ಹೇಳಿದ್ದೀನಿ, ಕೇಳಿಸ್ಕೊಳ್ಳಿ. ಒಂದೇ ವಾರ ಟ್ರೈನ್ ನನಗೆ ಸ್ಪೆಷಲಿ ಸಿಕ್ಕಾಬಟ್ಟೆ ಇಷ್ಟ. ನನಗೆ ಟ್ರೈನ್ಸ್ ಅಂದ್ರೆ ಮೊದಲಿಂದನೂ ಸಿಕ್ಕಾಬಟ್ಟೆ ಕ್ರೇಜ್ ಇತ್ತು. ಬಟ್ ಇದು ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ. ಅಕಾಮಿಡೇಷನ್ಸು ಅಂದರೆ ಅವರೆಲ್ಲ ನೋಡ್ಕೊಳ್ಳೋ ರೀತಿ, ವಾಶ್ರೂಮ್ನ 2-3 ಟೈಮ್ ವಾಶ್ ಮಾಡ್ತಾರೆ, ಫುಡ್ಡು ಕೂಡ ಚೆನ್ನಾಗಿ ಕೊಟ್ಟಿರ್ತಾರೆ. ಅದಕ್ಕೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ವಂದೇ ಭಾರತ್. ನೆಕ್ಸ್ಟು ಬಂದು ತಲುಪಿದೆ 8:15ಗೆ. ನಾನೀಗ ಮಧುರೈಯಲ್ಲಿದ್ದೀನಿ. ಅಕಸ್ಮಾತಾಗಿ ಹೊರಟಿದ್ದು ಮಧುರೈಗೆ. ವಿತಿನ್ 15 ಡೇಸ್ ಏಪ್ರಿಲ್ ಮಂತಲ್ಲಿ ನಾನು ಬುಕ್ಕಿಂಗ್ ಮಾಡ್ಕೊಂಡಿದ್ದು. ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರೀತಮ್ಮ ಇಲ್ಲಿದ್ದಾರೆ ಅಂತ ಗೊತ್ತಿರಲಿಲ್ಲ. ಅವರು ಆರ್ಮಿಯಲ್ಲಿ CRPಯಲ್ಲಿ ಕೆಲಸ ಮಾಡ್ತಾರೆ, ಕಮಾಂಡೋ ಆಗಿದ್ದಾರೆ. ಅವ್ರದ್ದೆಲ್ಲ ಆ್ಯಕ್ಚುಲಿ ನಾನು ಅವ್ರಿಗೆಲ್ಲ ತೋರಿಸ್ಲಿಕ್ಕಾಗಲ್ಲ, ಯಾಕೆಂದರೆ ಅವ್ರದ್ದು ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಇರುತ್ತಲ್ವ CRPಸಲ್ಲಿ. ಸೊ ಹಾಗಾಗಿ ಅವ್ರನ್ನೆಲ್ಲ ನಾನು ಶೋ ಮಾಡಲಿಕ್ಕಾಗೋದಿಲ್ಲ. ಪ್ರೆಸೆಂಟ್ ನಾನು ಮಧುರೈಯಲ್ಲಿದ್ದೀನಿ. ಟೆಂಪಲಿಗೆಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ಹೋಗಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಾಯಿತು ಆ್ಯಕ್ಚುಲಿ ಪೂಜೆ. VIP ದರ್ಶನ ಎಲ್ಲ ನಮಗೆ ಆಯಿತು. ಊಟ ಪ್ರಸಾದ ಕೂಡ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನನಗೆ ದೇವ್ರದ್ದು ಹೂವಿನ ಹಾರ ಎಲ್ಲ ಕೊಟ್ಟರು. ಅದನ್ನೆಲ್ಲ ಸಿಕ್ಕಾಬಟ್ಟೆ ಐ ಆಮ್ ಬ್ಲೆಸ್ ಅಂದರೆ ಸಿಕ್ಕಾಬಟ್ಟೆ ಬ್ಲೆಸ್ಸಿಂಗ್ ನನಗೆ ಇವತ್ತು. ಶಿವಪ್ಪನ ಟೆಂಪಲಲ್ಲೂ ಕೂಡ ಹಾಗೆಯೇ ಆಯಿತು. ಅನ್ಎಕ್ಸ್ಪೆಕ್ಟೆಡಾಗಿ ನಿಯರ್ ಅಂದರೆ ಹೆವಿ ನಿಯರೆಸ್ಟ್ ಎಲ್ಲಿ ತನಕ ಸಾಧ್ಯವಾಗುತ್ತೋ ಅಲ್ಲಿ ತನಕನೂ ಕೂಡ ನಮ್ಮನ್ನು ಬಿಟ್ಟಿದ್ದರು. ನಾನು ತುಂಬಾ ಖುಷಿಯಾಗಿದ್ದೀನಿ ಆ್ಯಕ್ಚುಲಿ ಇವತ್ತು. ನಾನು ಸ್ಟೇ ಆಗಿರೋದು ನನ್ನ ಪ್ರೀತಮನ್ ಹೌಸಲ್ಲಿ. ಅವರಿಗೆ ಎಲೆಕ್ಷನ್ ಡ್ಯೂಟಿ ಪರ್ಪಸ್ಸು ಇಲ್ಲಿಗೆ ಡ್ಯೂಟಿ ಹಾಕಿದ್ದಾರೆ. ಸೊ ಹಾಗಾಗಿ ಅನ್ಎಕ್ಸ್ಪೆಕ್ಟೆಡಾಗಿ ನಾವು ಇಲ್ಲಿಗೆ ಮೀಟ್ ಆಗಿರೋದು. ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ಪ್ಲ್ಯಾನಿಂಗ್ ಸಹಿತ ಇರಲಿಲ್ಲ. ಹೀಗೆ ಒನ್ ಡೇ ಕಾಲ್ ಮಾಡಿದಾಗ ಪ್ರೀತಮ್ಮ ನನಗೆ ಮದುವೆ ಹೋಗ್ತಾ ಇದ್ದೀನಿ ಅಂತ ನಾನು ಹೇಳಿದೆ. ಪ್ರೀತಮ್ಮ ಆ್ಯಕ್ಚುಲಿ ನಿಜವಾಗ್ಲೂ ಅಂತ ಕೇಳಿದ್ರು. ಹೌದು ಪ್ರೀತಮ್ಮ ಅಂತ. ಪ್ರೀತಮ್ಮ ಹೇಳಿದವಾಗ ನಾನು ಕೂಡ ಮದುವೆಯಲ್ಲೇ ಡ್ಯೂಟಿಯಲ್ಲಿದ್ದೀನಿ ಈಗ ಪ್ರೆಸೆಂಟು. ಎಲೆಕ್ಷನ್ ಡ್ಯೂಟಿಗೆ ನನಗೆ ಇಲ್ಲ ಹಾಕಿದ್ದಾರೆ ಅಂತ ಹೇಳಿದ್ರು. ಸಿಕ್ಕಾಬಟ್ಟೆ ಖುಷಿ ಆಯಿತು, ಸಿಕ್ಕಾಬಟ್ಟೆ ಎಕ್ಸೈಟ್ಮೆಂಟ್ ಆಗಿದೆ. ನಿನ್ನೆ ರಾತ್ರಿ ಬೆಂಗಳೂರಿಂದ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರು ಕ್ಯಾಂಟಿಂದ ಟ್ರೈನಲ್ಲಿಂದ ಹೊರಟು ಇಲ್ಲಿ ರಾತ್ರಿ 9 ಗಂಟೆಗೆ ರೀಚ್ ಆಯಿತು. 9 ಗಂಟೆ ಬರೋ ಟೈಮಲ್ಲಿ ಪ್ರೀತಮ್ಮ ಆಲ್ರೆಡಿ ರೀಚ್ಡ್ ಇನ್ ರೈಲ್ವೆ ಸ್ಟೇಷನ್. ಸಿಕ್ಕಾಬಟ್ಟೆ ಖುಷಿಯಾಗಿತ್ತು. ಐ ಆಮ್ ಸೋ ಹ್ಯಾಪಿಯ. ಹಾಗೆ ಟೆಂಪಲ್ ಒಳಗಡೆ ಉತ್ಸವ ಬಂತು. ಅದ್ರದ್ದು ಒಂದು ಫೋಟೋ ತಗೊಂಡೆ. ನೆಕ್ಸ್ಟ್ ಈವ್ನಿಂಗ್ ಟೈಮಲ್ಲಿ ಮಧುರೈಯಲ್ಲಿರೋ ಪ್ಯಾಲೇಸ್ಗೆ ಹೋಗಿದ್ದೆ. ಪ್ಯಾಲೇಸ್ ತುಂಬಾ ಚೆನ್ನಾಗಿತ್ತು. ಈ ಪ್ಯಾಲೇಸಲ್ಲಿ ನನಗೆ ಗೊತ್ತಿರೋ ಹಾಗೆ ಒಂದು 3-4 ಮೂವಿ ಸಾಂಗ್ಸು ಅದ್ರದ್ದೆಲ್ಲ ಶೂಟಿಂಗ್ ಎಲ್ಲ ಆಗಿರೋದಿದೆ. ನನಗೆ ಅದರ ಫೇವ್ರೇಟು ಬಾಂಬೆ ಫಿಲಮಲ್ಲಿ ಒಂದು ಸಾಂಗ್ ಬರುತ್ತಲ್ಲ, ಆ ಸಾಂಗ್ ಮಾತ್ರ ನೆನಪಿದೆ ನನಗೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಫಂಕ್ಷನ್ಸ್ ಕೂಡ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಅವೈಲೇಬಲ್ ಇದೆ. ನಮ್ಮನ್ನೆಲ್ಲ ಹೇಗೆ ಪ್ಯಾಲೇಸ್ ಗ್ರೌಂಡ್ಲೆಲ್ಲ ಕೊಡ್ತಾರಲ್ಲ ಅದೇ ಥರ ಇಲ್ಲೂ ಕೂಡ ಫಂಕ್ಷನ್ಸ್ ಇದೆ ಅಂತ, ಒನ್ ಡೇ ಫಂಕ್ಷನ್ಸ್ಗೆಲ್ಲ ಆ ಥರದ್ದೆಲ್ಲ ಇದೆ ಅಂತ ಹೇಳಿದ್ರು. ನಾವು ಹೋಗಿದ್ದು ಇದಕ್ಕೆ ಟೈಮಿಂಗು ಆಲ್ಮೋಸ್ಟ್ ಎಂಡಿಂಗ್ ಅಂದರೆ 5ಗೆ ಕ್ಲೋಸ್ ಆಗುತ್ತೆ. ನಾವು ಹೋಗಿದ್ದು 4:55 ಹಾಗೆ ಹೋಗ್ಬಿಟ್ಟೆ. ಅದು ಮುಗಿಸ್ಕೊಂಡು ನೆಕ್ಸ್ಟು ನಾನು ಸಂಜೆ ಈವ್ನಿಂಗ್ ಟೆಂಪಲ್ ಹೋಗಿದ್ದೆ. ಮತ್ತು ಅಗೇನ್ ಟೆಂಪಲ್ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕ್ತಾಯಿದ್ರು. ಏನಕ್ಕಪ್ಪ ಅಂದರೆ ಜಾತ್ರೆಗಳೆಲ್ಲ ನಡೀತಾ ಇದೆ ಈಗ. 10 ಡೇಸ್ ಜಾತ್ರೆ ಅಂತೆ ಮಧುರೈಯಲ್ಲಿ. ಸೊ ಹಾಗಾಗಿ ತುಂಬ ಚೆನ್ನಾಗಿ ರಂಗೋಲಿ ಎಲ್ಲ ಡೆಕೋರೇಷನ್ಸಿಂದು ಸುಮಾರು ಮಾಡ್ತಾನೇ ಇದ್ದರು ಡೈಲಿ. ಆಮೇಲೆ ಇಷ್ಟು ಅಲ್ಲದೆ ಅಲ್ಲಿ ಟ್ರೆಡಿಷ್ನಲ್ಸು ತುಂಬ ಜನ ಮಕ್ಕಳಿಗೆಲ್ಲರೂ ಅಲ್ಲಿ ಮಧುರೈ ಮೀನಾಕ್ಷಿ ಅಮ್ಮಂಥದ್ದು ಡ್ರೆಸ್ಸೆಲ್ಲ ಹಾಕಿಬಿಟ್ಟು ಫೋಟೋಸ್ ಎಲ್ಲ ತೆಗಿತಾಯಿದ್ರು. ಅದನ್ನು ಕೂಡ ನೋಡ್ಕೊಂಡ್ವಿ. ತುಂಬಾ ಎಂಜಾಯ್ ಅಂದರೆ ಎಷ್ಟು ಟ್ರೆಡಿಷ್ನಲ್ಸ್ ಅಪ್ಪ ಅಂತ ಅನ್ನಿಸ್ತು. ಆದರೆ ಇಲ್ಲಿ ದುಂಡು ಮಲ್ಲಿಗೆ ಹೂವಿದೆ ಅಲ್ಲ, ನಿಜ ಸಿಕ್ಕಾಬಟ್ಟೆ ಎಂಜಾಯ್ ಅನಿಸ್ತು ನೋಡಿ. ಇದೇ ಥರನೇ
ಈ ಥರ ಮಕ್ಕಳಿಗೆಲ್ಲರೂ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಸಂಜೆ ಟೈಮಲ್ಲಿ 7:30 ಹಂಗೆ ಹೋದರೆ ಒಂದು 200 ಪೀಪಲ್ ಮಕ್ಕಳಿಗೆಲ್ಲರಿಗೂ ಇದೇ ಥರನೇ ಹಾಕಿಸ್ಕೊಂಡು ಬಂದಿರ್ತಾರೆ ಅಂತ ಹೇಳಿದ್ರು. ಆಮೇಲೆ ಪೆತ್ತಕ್ಕಾಡಲ್ಲಿ ಹೋಗಿದ್ವಿ. ಇಲ್ಲಿ ಐಲ್ಯಾಂಡಲ್ಲಿ ಶಿವಪ್ಪನ ಟೆಂಪಲ್ ಇದೆ. ಇದು ಬೆಳಗ್ಗೆ ಇದಕ್ಕೂ ಕೂಡ ಟೈಮಿಂಗ್ಸ್ ಎಲ್ಲ ಚೇಂಜ್ ಆಗುತ್ತೆ. ನೀವು ಅದನ್ನು ಕೂಡ ನೋಡಿಕೊಂಡು ಹೋಗಬೇಕಾಗತ್ತೆ. ಲೋಕಲ್ಸ್ನ ಕೇಳ್ಕೊಂಡು ಹೋಗಿ. ಅಲ್ಲಿ ಯಾವುದನ್ನು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಗೂಗಲ್ ಟೈಮಿಂಗ್ಸೇ ಬೇರೆ ಇರುತ್ತೆ, ಅಲ್ಲಿರೋ ಟೈಮಿಂಗ್ಸೇ ಬೇರೆ ಥರ ಇರುತ್ತೆ. ಇದು ನನ್ನ ಮದುರೈ ಸ್ಟೋರಿ ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಹ್ಯಾಪಿಯಾಗಿ ಸುತ್ತಾಡ್ಕೊಂಡು ಬಂದೆ. ಮತ್ತೇನು ಹೇಳಲಿ, ನಿಜ ಸಿಕ್ಕಾಪಟ್ಟೆ ಹ್ಯಾಪಿಯಾಗಿತ್ತು ಗೊತ್ತಾ. ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ಈವ್ನಿಂಗ್ ಟೈಮಲ್ಲಿ ಪ್ರೀತಮ್ಮನೂ ಕೂಡ ನನಗೆ ಮತ್ತೆಲ್ಲ ರೌಂಡ್ಸ್ ಹೋಗಲಿಕ್ಕೆ ಎಲ್ಲದನ್ನು ವ್ಯವಸ್ಥೆ, ಮತ್ತು ಒಬ್ಬಳೇ ಹೋಗೋದು ಬೇಡ ಅಂತ ಸ್ಟಾಫ್ ಎಲ್ಲ ಕಳಿಸ್ಕೊಟ್ಟಿದ್ರು. ಹೀಗಿತ್ತು ನನ್ನ ಮದುವೆ ಕತೆ. ನನಗೆ ತುಂಬಾ ಹ್ಯಾಪಿಯಾಗಿತ್ತು. ಹೇಳಲಿಕ್ಕಾಗಲ್ಲ, ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ಎನಿವೇ, ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಥ್ಯಾಂಕ್ ಯು. ನೆಕ್ಸ್ಟು ಹೀಗೆ ಸಿಗ್ತಾ ಇರೋಣ. ಮತ್ತೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಹೀಗೇನೆ ನೆಕ್ಸ್ಟ್ ವೀಕ್ ಹಾಗೆ ಅಪ್ಲೋಡ್ ಮಾಡ್ತೇನೆ. ನೆಕ್ಸ್ಟು ಮದುರೆಯಿಂದ ನಾನು ನೆಕ್ಸ್ಟ್ ಎಲ್ಲಿ ಹೋಗಿ ಬರ್ತೀನಿ ಅಂತ ಹೇಳ್ಕೊಂಡು. ಥ್ಯಾಂಕ್ ಯು. ಬಾಯ್.